ಶ್ರೀಯುತ ಎನ್ ಕೇಶವಮೂರ್ತಿ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ಪ್ರಾರ್ಥನೆ. ವೇದಿಕೆ ಮೇಲೆ ಇರುವಂತಹ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಆಸಕ್ತ ಬಂಧುಗಳು, ನೀವೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂದು ಕಥೆಯನ್ನು ಓದಿರ್ತೀರಿ. ನಿಮಗಿತ್ತೋ ಇಲ್ಲೋ ಗೊತ್ತಿಲ್ಲ, ನಾವು ಓದುವಾಗಿತ್ತು. 5 ಜನ ಕುರುಡರು ಆನೆಯನ್ನ ಮುಟ್ಟಿದ ಕಥೆ. ಮೊದಲನೆಯವ ಆನೆಯ ಸೊಂಡಲನ್ನು ಮುಟ್ಟಿ ಹೇಳ್ತಾನೆ, ಆನೆ ಒಂದು ಕೊಳವೆ ಇದ್ದಾಗಿದೆ ಅಂತ. ಎರಡನೆಯವನು ಕಾಲನ್ನು ಮುಟ್ಟಿ ಹೇಳ್ತಾನೆ, ನೀನು ಹೇಳಿದ ಸುಳ್ಳು, ಆನೆ ಕಂಬ ಇದ್ದಾಗಿದೆ. ಮೂರನೇವನು ಕಿವಿನ ಮುಟ್ಟಿ ಹೇಳ್ತಾನೆ, ನೀವೆಲ್ಲ ಮುಟ್ಟಾಡ್ರು, ಆನೆ ಒಳ್ಳೆ ಮೊರ ಇದ್ದಂಗಿದೆ ಅಂತ ಹೇಳ್ತಾನೆ. ನಾಲ್ಕನೆಯವ ಆನೆಯ ದೇಹವನ್ನು ಮುಟ್ಟಿ, ನೀವು ಹೇಳಿದ್ದೆಲ್ಲ ಸುಳ್ಳು, ಆನೆ ಗೋಡೆ ಇದ್ದಾಗಿದೆ ಅಂತ. ಕೊನೆಯವನು ನಾನು ಮುಟ್ಟು ನೋಡ್ಬಿಡ್ತೀನಿ ಅಥವಾ ಬಾಲ ಮುಟ್ಟು ನೋಡಿ ಹೇಳ್ತಾನೆ, ಇಲ್ಲ ಆನೆ ಹಗ್ಗ ಇದ್ದಾಗಿದೆ ಅಂತ. ಯಾರು ಸರಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀವಿ, ಯಾರು ಸರಿ ಯಾರು ತಪ್ಪು ಇದರಲ್ಲಿ ಹೇಳ್ಬೋದೆ? ಏಕಕಾಲದಲ್ಲಿ ಎಲ್ಲರೂ ತಪ್ಪು, ವೈಯಕ್ತಿಕ ಮಟ್ಟದಲ್ಲಿ ಎಲ್ಲರೂ ಸರಿ ಅಲ್ವೇ? ಹಾಗೆ ಇವತ್ತು ಹಳ್ಳಿ ಮತ್ತೆ ಪಟ್ಟಣ, ಈ ಎರಡು ಜೀವನವನ್ನು ತಾವು ಗಮನಿಸಿದ್ರೆ, ಪೇಟೆನಲ್ಲಿರೋರು ಹೇಳ್ತಾರೆ ಹಳ್ಳಿ ಜೀವನ ಬಹಳ ಚಂದ ಅಂತ. ಯಾಕಾಗಿ ಹೇಳ್ತಾರೆ? ಪೇಟೆನಲ್ಲಿ ಒತ್ತಡ ಜಾಸ್ತಿ, ಮನೆಯಿಂದ ಹೊರಗೆ ಹೋಗ್ಬೇಕು ಅಂದ್ರೆ ಸಿಗ್ನಲ್ಲು, ವೆಹಿಕಲ್ಲು, ಮಕ್ಕಳನ್ನ ಹೊರಗಡೆ ಬಿಡಕ್ಕಾಗಲ್ಲ, ಮಾಲಿನ್ಯ ಜಾಸ್ತಿ, ಟೆನ್ಷನ್ ಜಾಸ್ತಿ, ಸಮಸ್ಯೆಗಳು ಸಾಕಷ್ಟಿದ್ದಾರೆ. ಅವ್ರು ಹೇಳೋದು ಹಳ್ಳಿ ಜನ ಬಹಳ ಸುಖವಾಗಿದ್ದಾರೆ, ಆರಾಮಾಗಿದ್ದಾರೆ, ಒಳ್ಳೆ ಗಾಡಿ, ಒಳ್ಳೆಯ ನೀರು, ಒಳ್ಳೆ ಪರಿಸರ. ಹಾಗಿದ್ಮೇಲೆ ಜನ ಎಲ್ಲ ಹಳ್ಳಿಲೇ ಇರ್ಬೇಕಿತ್ತಲ್ಲ, ಪೇಟೆಲಿ ಹಾಕಿದ್ದಾರೆ. ಸೊ ಹಳ್ಳಿಯವ್ರನ್ನು ಕೇಳಿ, ಪೇಟೆ ಜನ ಬಹಳ ಸುಖವಾಗಿದ್ದಾರೆ ಅಂತಾರೆ. ಯಾಕೆ ಹೇಳಿ? ಅಲ್ಲಿ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳಿದ್ದಾವೆ, ಆಸ್ಪತ್ರೆ ಇದೆ, ಮಕ್ಕಳಿಗೆ ಶಿಕ್ಷಣ ಚೆನ್ನಾಗಿದೆ, ಮತ್ತೆ ಖುಷಿ ಪಡ್ಬೇಕು ಅಂದ್ರೆ DRC ಥಿಯೇಟರ್ಗಳಿದ್ದಾವೆ. ಎಲ್ಲ ರೀತಿಯ ಅನುಕೂಲಗಳನ್ನು ಕೂಡ ಸಿಟಿ ಜನ ಪಡೆದಿದ್ದಾರೆ. ಹಳ್ಳಿಯವರು ಎಲ್ಲ ಸೌಲಭ್ಯಗಳಿಂದ ನಾವು ವಂಚಿತರಾಗಿದ್ದೇವೆ. ಹಾಗಾಗಿ ಹಳ್ಳಿ ಜೀವನ ಬೇಡ. ಸೊ ಯಾರು ಸರಿ ಯಾರು ತಪ್ಪು, ಇದು ನಮ್ಮ ಗ್ರಹಿಕೆಯ ತೊಂದರೆ ಅಷ್ಟೇ. ಅಂದ್ರೆ ಸಮಸ್ಯೆಗಳು ಎಲ್ಲ ಕಡೆನೂ ಇದ್ದಾವೆ. ಸಿಟಿಯಲ್ಲಿ ಇಲ್ಲದ ಸಮಸ್ಯೆ ಹಳ್ಳಿಯಲ್ಲಿ ಇಲ್ಲ ಅಂತಲ್ಲ, ಅಥವಾ ಹಳ್ಳಿಯ ಸುಖ ಸಿಟಿಯಲ್ಲಿ ಸಿಗಲ್ಲ ಅಂತಲ್ಲ. ಆದ್ರೆ ಗೋಪಾಲಕೃಷ್ಣ ಅಡಿಗರು ಹೇಳುವಂತೆ, ಇರೋದೆಲ್ಲ ಬಿಟ್ಟು ಇಲ್ಲದಿದ್ದವರೆಡೆಗೆ ದುಡಿಯುವುದು ನಮ್ಮ ಜೀವನ ಅಂತ. ಅಂದ್ರೆ ನಮ್ಗೆ ಇರೋದ್ರ ಬಗ್ಗೆ ಆಲೋಚನೆಗಳಿಲ್ಲ, ಇಲ್ಲದಲೇ ಇರೋದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಜಾಸ್ತಿ. ಆ ದೃಷ್ಟಿಯಲ್ಲಿ ಇವತ್ತು ಹಳ್ಳಿ ಮತ್ತೆ ಪಟ್ಟಣ, ಈ ಎರಡು ಜನರ ಸಹಯೋಗ ಅಥವಾ ಸಂಯೋಗ ಸಾಧ್ಯವಾಗುವುದಾದ್ರೂ ಹೇಗೆ? ಅದು ಈ ತರಹದ ಸಂಸ್ಥೆಗಳ ಮೂಲಕ. ಎಲ್ಲೋ ಒಂದ್ ಕಡೆ ಇವತ್ತು ಯಾರನ್ನಾದ್ರೂ ಕೇಳಿ, ಅಧಿಕಾರಿಗಳನ್ನ ಕೇಳಿ, ಇಲ್ಲ ಸೈನಿಕರನ್ನ ಕೇಳಿ, ಎಲ್ಲರೂ ಹೇಳ್ತಾರೆ ನಾವೆಲ್ಲ ಹಳ್ಳಿಯವರೇ ಅಂತ. ನಾವೆಲ್ಲ ಹಳ್ಳಿನಲ್ಲೇ ಬಿಟ್ಟು ಬಂದಿರೋದು, ನಮ್ಮಪ್ಪ, ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲ ಹಳ್ಳಿನಲ್ಲಿ ಇದ್ದವರು. ಆದ್ರೆ ಹಳ್ಳಿಯ ಪ್ರೇಮವನ್ನ ಎಷ್ಟು ಬೆಳೆಸ್ಕೊಂಡಿದೀಯಪ್ಪ ಅಂತಂದ್ರೆ ಅದಕ್ಕೆ ಉತ್ತರ ಇರುತ್ತೆ. ಈಗ ಹಳ್ಳಿ ಮತ್ತೆ ಪಟ್ಟಣ, ಈ ಎರಡು ಸಂಸ್ಕೃತಿಗಳು ಬೆರೆಯಬೇಕಾದಂತಹ ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗಿದೆ ಅಂತ ನಾವು ಭಾವಿಸೋದೇ ಆದ್ರೆ, ಯಾರೋ ಒಬ್ರು ಆ ಜವಾಬ್ದಾರಿಯನ್ನ ಹೊತ್ಕೋಬೇಕಲ್ವ? ಅಂದ್ರೆ ಇವರಿಬ್ಬರನ್ನು ಒಂದ್ ಕಡೆ ಸೇರಿಸ್ಬೇಕಲ್ಲ. ಸೇರಿಸೋದಾದ್ರೂ ಹೇಗೆ? ಅದಕ್ಕೆ ಈ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅನ್ನುವಂತಹ ಸಂಸ್ಥೆ, ಏನು ಮೈಸೂರಿನ ಒಂದು ಮಹಾರತ್ನ ಅಂತಲೇ ಹೇಳಬೇಕು, ಸರ್ ಎಂ ವಿಶ್ವೇಶ್ವರಯ್ಯನವರು ಅವರ ಒಂದು ಚಿಂತನೆಯನ್ನ ಇಟ್ಕೊಂಡು ಜೈ ಜವಾನ್ ಜೈ ಕಿಸಾನ್ ಅಂತ ಅವ್ರು ಏನ್ ಹೇಳಿದ್ರಲ್ಲ, ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ದು. ಆದ್ರೆ ನಮ್ಮ ವಿಶ್ವೇಶ್ವರಯ್ಯನವರು ಹೇಳ್ತಾರೆ ವಿಜ್ಞಾನ ಬಹಳ ಮುಖ್ಯ ಅಂತ ಹೇಳಿ. ಆ ತರಹದ ಒಂದು ತಾಂತ್ರಿಕತೆ, ಆ ಹಿನ್ನೆಲೆ ಎಲ್ಲವನ್ನ ಇಟ್ಕೊಂಡು ಆದರ್ಶವನ್ನ ಮೈಗೂಡಿಸಿಕೊಂಡಿರುವಂತಹ ಸಂಸ್ಥೆ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇದರ ಮೂಲಭೂತ ಉದ್ದೇಶ ಏನಪ್ಪಾ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಹಳ್ಳಿನಲ್ಲಿ ಮೂಲೆಯಲ್ಲಿ ವ್ಯವಸಾಯ ಮಾಡ್ಕೊಂಡಿರುವಂತಹ ರೈತನನ್ನ ಕರೆದು ಸನ್ಮಾನ ಮಾಡಿ, ನೋಡಪ್ಪ ಇಡೀ ಸಮಾಜ ನಿನ್ನ ಜೊತೆಯಲ್ಲಿದೆ,
ನಾವು ನಿನ್ ಜೊತೆಯಲ್ಲಿದ್ದೇವೆ, ನೀನು ಮಾಡ್ತಾ ಇರುವಂತಹ ಕಸುಬು ಅತ್ಯಂತ ಶ್ರೇಷ್ಠವಾದ್ದು ಅಂತ ಹೇಳಿ ಸಿಟಿ ಜನರ ಎದುರಿಗೆ ಅವನನ್ನ ಸನ್ಮಾನ ಮಾಡಿದ್ರೆ, ಆಗ ಅವನ ಮಗ ಅಲ್ಲೆಲ್ಲ ಮೂಲೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾನೆ, ಹೌದು ನಮ್ಮ ಅಪ್ಪನಿಗೆ ಇವರು ಸನ್ಮಾನ ಮಾಡ್ತಿದ್ದಾರೆ ಅಂದ್ರೆ ನಾನು ಮುಂದೆ ಒಬ್ಬ ರೈತ ಆಗ್ಬಹುದು. ಇದು ಬಹಳ ವಿಶೇಷವಾದಂತಹ ವಿಚಾರ. ಈಗ ಇನ್ನೂ ಒಂದು ಆಲೋಚನೆ ಮಾಡಿ, ಈಗ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ರೈತರ ಎದುರಿಗೆ ಒಬ್ಬ ಸೈನಿಕನನ್ನ ಸನ್ಮಾನ ಮಾಡಿದ್ರೆ, ಹಿಂದೆಲ್ಲ ಹಳ್ಳಿನಲ್ಲಿ ಹಿರಿಯರು ಹೇಳೋರು ಬಿಡಿ, ಒಬ್ಬ ಮನೆಗೊಬ್ಬ ರೈತ ಮನೆಗೊಬ್ಬ ಸೈನಿಕ ಅಂತ ಇರೋದು. ಈಗ ಸೈನಿಕರನ್ನ ಕರೆದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೆದುರಿಗೆ ಅಥವಾ ಗ್ರಾಮೀಣ ಜನರೆದುರಿಗೆ ನಾವು ಅವರನ್ನ ಹುರಿದುಂಬಿಸಿದಾಗ ಎಲ್ಲೋ ಅವ್ರಿಗೂ ಅನ್ಸುತ್ತೆ, ನನ್ನ ಮಗನೂ ಒಬ್ಬ ಸೈನಿಕನಾದ್ರೆ ಈ ತರಹ ವೇದಿಕೆಗಳಲ್ಲಿ ಅವನಿಗೆ ಸನ್ಮಾನ ಆಗತ್ತಲ್ಲ ಅಂತ ಅವನ ತಂದೆ ತಾಯಂದ್ರಿಗೆ ಅನ್ಸುತ್ತೆ. ಅಂದ್ರೆ ಸಮಾಜದಲ್ಲಿ ಏನನ್ನಾದ್ರೂ ನಾವು ಪರಿವರ್ತನೆಯನ್ನ ತರಬೇಕು ಅಂತಾದ್ರೆ ಅದು ಮಾನಸಿಕವಾದ ಪರಿವರ್ತನೆ ಆಗ್ಬೇಕೇ ಹೊರತು ನಾವಿರುವಂತಹ ಜಾಗದಲ್ಲಿ ಸುಖವಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ ಅನ್ನುವಂತಹ ಆಲೋಚನೆಯನ್ನ ಸೃಷ್ಟಿ ಮಾಡ್ಬೇಕೇ ಹೊರತು ಏನೋ ಮಾಡ್ದಲೆ ಸುಮ್ಮನಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಹಾಗಾಗಿ 8 ಜನ ಶೈಕ್ಷಣಿಕವಾಗಿ ಬಹಳ ವಿದ್ಯಾವಂತರಾದಂತಹ ವಿದ್ಯಾರ್ಥಿಗಳು ಸೇರ್ಕೊಂಡು ಈ ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ. ಇದು ಬಹಳ ಸರಳವಾದಂತಹ ಹಾದಿ ಆಗಿರ್ಲಿಲ್ಲ, ಕಲ್ಲು ಮುಳ್ಳಿನ ಹಾದಿಲಿ. ಹೆಜ್ಜೆ ಹೆಜ್ಜೆಗೂ ಕೂಡ ಅಪಮಾನವನ್ನ ಎದುರಿಸಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಕೂಡ ಹೋಗಿ ನಾವು ಸೇವೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಹಳ್ಳಿ ನಾವು ಅಂದ್ಕೊಂಡ ಹಾಗೆ ಸರಳವಾಗಿಲ್ಲ, ಬಹಳಷ್ಟು ಕಾಂಪ್ಲೆಕ್ಸಿಟಿ ಇದೆ ಹಳ್ಳಿನಲ್ಲಿ. ಸಿಟಿ ಜನ ವಾಸಿ, ಯಾಕೆಂದ್ರೆ ಅವರ ಪಕ್ಕದ ಮನೇಲಿ ಏನಾಗ್ತಿದೆ ಅನ್ನೋದು ಅವ್ರಿಗೆ ಬೇಡ. ಆದ್ರೆ ಹಳ್ಳಿ ಹಾಗಲ್ಲ. ಹಳ್ಳಿಯಲ್ಲಿ ಒಂದು ದೊಡ್ಡ ಕುಟುಂಬನೇ ಇರುತ್ತೆ. ನಿಮ್ಮ ಮನೇಲಿ ಏನಾದ್ರು ಆದ್ರೆ ಇಡೀ ಕುಟುಂಬಕ್ಕೆ ಗೊತ್ತಾಗುತ್ತೆ. ಆ ದೃಷ್ಟಿಯಲ್ಲಿ ಬಹಳ ಕಷ್ಟಪಟ್ಟು ಈ ಒಂದು ಸಂಸ್ಥೆಯನ್ನ ಕಟ್ಟಿ ವರ್ಷಕ್ಕೆ ಈ ತರಹದ ಒಂದು ಕಾರ್ಯಕ್ರಮವನ್ನ ಕಲಾಮಂದಿರದಲ್ಲೇ ಮಾಡ್ತಾ ಬಂದಿದ್ದಾರೆ. ಕಳೆದ ವರ್ಷ ಮಾಡಿದ್ದಾರೆ, ಅದರ ಹಿಂದಿನ ವರ್ಷ ಮಾಡಿದ್ದಾರೆ. ಜನಪದ ಕಲೆಯನ್ನ ಅಭಿವೃದ್ಧಿ ಪಡಿಸೋ ಶ್ರಮವನ್ನ ಮಾಡಿದ್ದಾರೆ. ಮಕ್ಕಳನ್ನ ಪ್ರೋತ್ಸಾಹಿಸುವುದಕ್ಕೆ ಅವರಿಗೆ ಏನು ಚಿತ್ರಕಲೆಯನ್ನ ಮಾಡಿದ್ದಾರೆ. ಅಂದ್ರೆ ಮಕ್ಕಳನ್ನ ಕರೆದ್ರೆ ಅಪ್ಪ ಅಮ್ಮನೂ ಬರ್ತಾರೆ ಅಂತ. ಆ ದೃಷ್ಟಿಯಲ್ಲಿ ಇವತ್ತು ಇದು ಸ್ಪರ್ಧಾತ್ಮಕ ಯುಗ ಅಂತ ಆದ್ರೂ ನಾವು ಇದನ್ನ ಸ್ಪರ್ಧೆ ಅಂತ ಪರಿಗಣಿಸಬಾರದು. ಇದು ಪಾರ್ಟಿಸಿಪೇಷನ್ ಅಷ್ಟೇ. ಇಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಬೇಕಷ್ಟೇ. ಬಹುಮಾನ ಯಾರಿಗೋ ಒಬ್ಬರಿಗೆ ಬರ್ಬೋದು, ಆದ್ರೆ ಆ ಬಹುಮಾನದ ಆಸೆಯೋ ಅಥವಾ ಇಲ್ಲಿ ಭಾಗವಹಿಸೋ ಅನ್ನುವಂತಹ ಪ್ರೀತಿಗಾಗಿ ಮಕ್ಕಳು ಇಲ್ಲಿ ಬರ್ತವೆ. ಮಕ್ಕಳು ತಂದೆ ತಾಯಿಯವರು ಕೂಡ ಕರ್ಕೊಂಡ್ ಬರ್ತವೆ. ಬಂದಂತಹ ತಂದೆ ತಾಯಿ ಕಾರ್ಯಕ್ರಮವನ್ನ ನೋಡ್ತಾರೆ. ಇಲ್ಲಿ ರೈತರಿದ್ದಾರೆ, ಸೈನಿಕರಿದ್ದಾರೆ, ಸಮಾಜದಲ್ಲಿ ವಿವಿಧ ಅಭಿವೃದ್ಧಿಯನ್ನ ಸಾಧಿಸಿರುವಂತಹ ಖ್ಯಾತಿಯನ್ನ ಪಡ್ಕೊಂಡಿರುವಂತಹ ಜನ ಇದ್ದಾರೆ. ಈ ಎಲ್ಲದರ ಸಂಯೋಗ ಒಂದು ನವ ಸಮಾಜವನ್ನ ನಿರ್ಮಾಣ ಮಾಡುವಂತ ಸಹಕರಿಸ್ಲಿ ಅನ್ನೋ ಒಂದು ಕನಸು ಈ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸಂಸ್ಥೆ. ಇದರದ್ದೇ ಮತ್ತೊಂದು ಅಂಗ ಸಂಸ್ಥೆ ಅಗ್ರಿಯಾನ, ಅಂದ್ರೆ ಅಗ್ರೋ ಟೂರಿಸಂ ಅನ್ನುವಂಥದ್ದು ಇವತ್ತು ಬಹಳ ಪ್ರವರ್ಧಮಾನಕ್ಕೆ ಬರ್ತಾ ಇರುವಂತಹ ಒಂದು ವಿಷಯ. ಇಲ್ಲೂ ಅಷ್ಟೇ, ಇವತ್ತು ಹಳ್ಳಿಯ ಹಣ ಸಿಟಿಗೆ ಹೋಗಬಾರ್ದು, ಸಿಟಿಯ ಜನರ ಹಣ ಹಳ್ಳಿಗೆ ಬರಬೇಕು ಅನ್ನೋ ಉದ್ದೇಶದಿಂದ ಪ್ರವಾಸೋದ್ಯಮದ ಹೆಸರಿನಲ್ಲಿ ಏನೇನೋ ನಡೀತಾ ಇದೆ. ಆದ್ರೆ ರೈತನೇ ಒಬ್ಬ ಪ್ರವಾಸೋದ್ಯಮಿ ಆದ್ರೆ ರೈತನ ಜಮೀನಿನಲ್ಲಿ ಸಿಟಿಯಲ್ಲಿರುವಂತಹ ಜನ ಬಂದು ಉಳಿದು ವ್ಯವಸಾಯದ ಶಿಕ್ಷಣವನ್ನ ಪಡ್ಕೊಂಡು, ಇವತ್ತು ನಿಮ್ಮ ಮಕ್ಕಳನ್ನ ಕೇಳಿ ಹಾಲೆಲ್ಲಿ ಬರುತ್ತೆ ಅಂದ್ರೆ ನಂದಿನಿ ಬೂತಿಂದ ಅಂತವೆ, ಪ್ಯಾಕೆಟ್ ಅಲ್ಲಿ ಹಾಲು ಬರುತ್ತೆ ಅಂತವೆ. ಹಸು ಗೊತ್ತಿಲ್ಲ, ಭತ್ತ ಎಲ್ಲಿ ಬಿಡುತ್ತೆ ಅಂದ್ರೆ ಮರದಲ್ಲಿ ಬಿಡಬಹುದು ಅಂತ ಅನ್ಬಹುದು. ಅಂದ್ರೆ ವ್ಯವಸಾಯಕ್ಕೆ ಅಗತ್ಯವಿರುವಂತಹ, ಬದುಕಲಿಕ್ಕೆ ಬೇಕಾಗಿರುವಂತಹ ಅಗತ್ಯವಾದ ವ್ಯವಸಾಯದ ಶಿಕ್ಷಣದ ಜೊತೆಗೆ ಇವತ್ತೇನ್ ನೀವು ಸಿಟಿ ಜನ ಹೇಳ್ತಾ ಇದ್ದೀರಲ್ಲ, ಒಳ್ಳೆ ಗಾಡಿ ಒಳ್ಳೆ ಆಹಾರ ಅಂತ. ಸೊ ಸಾವಯವದಲ್ಲಿ ಬೆಳೆದಿರುವಂತಹ ಆಹಾರವನ್ನ ರೈತನೇ ತಯಾರು ಮಾಡಿ ಅವನ್ನೇ ಉಣಬಡಿಸಿ ಹಳ್ಳಿಯ ಸಂಸ್ಕೃತಿಯನ್ನ ಪರಿಚಯಿಸಿ ಒಂದಷ್ಟು ಕೆಲಸ, ಎಮ್ಮೆ ಮೈ ತೊಳೆಯೋದು, ಕೊಟ್ಟಿಗೆ ಕಸ ಗುಡಿಸೋದು, ಇಲ್ಲ ಸೌದೆ ಹೊಡಿಯೋದು, ಇಲ್ಲ ಭತ್ತವನ್ನ ನಾಟಿ ಮಾಡೋದು, ಇಲ್ಲ ಮರ ಹತ್ತೋದು, ಇಲ್ಲ ಜೋಕಾಲಿ ಮಾಡ್ಕೊಂಡು ಜೀಕೋದು, ಈ ತರಹದ ಒಂದಷ್ಟು ಹಳ್ಳಿಯ ಸೊಬಗಿನ ಬದುಕನ್ನ ಪರಿಚಯಿಸುವಂತಹ ಹೊಸ ಆಶಯವನ್ನ ಇಟ್ಕೊಂಡು ಅಗ್ರಿಯಾನ ಅನ್ನುವಂತಹ ಒಂದು ಹೊಸ ಕಂಪನಿಯನ್ನು ಕೂಡ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸಂಸ್ಥೆ ಅಂಗಸಂಸ್ಥೆಯಾಗಿ ಅಭಿವೃದ್ಧಿ ಪಡಿಸಿದೆ. ಹಾಗಾಗಿ ಇವತ್ತು ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅನ್ನೋದು ಏನೊಂದು ಮೊಳಕೆಯಾಗಿತ್ತು, ಅದು ಹೆಮ್ಮರವಾಗಿ ಬೆಳೆದಿದೆ. ಒಂದು ಆಲದ ಮರ ಬೆಳೆದು ಅದು ಬಿಳಿಲುಗಳನ್ನ ಬಿಟ್ಕೊಂಡು ಹೇಗೆ ಅಭಿವೃದ್ಧಿಯನ್ನ ಸಾಧಿಸ್ತಾ ಹೋಗುತ್ತೋ ಹಾಗೆ ಅನೇಕ ಅಂಗಸಂಸ್ಥೆಗಳಿಗೆ ಅದರ ಅಡಿಯಲ್ಲಿ ಜಾಗವನ್ನು ಕೊಟ್ಟು ಅದು ಕೂಡ ಬೆಳೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಸ್ನೇಹಿತರೆ, ಇದು ಬಹಳ ವಿಶೇಷವಾದ ಸಂಗಮ. ಇಲ್ಲಿ
ಬಹಳಷ್ಟು ಜನ ಇದ್ದೀರಿ. ಹಾಗಾಗಿ ನಿಮಗೆ ಮತ್ತೆ ಮತ್ತೆ ನಾನು ಹೇಳಬೇಕಾದಂತಹ ಅನಿವಾರ್ಯತೆ ಏನಿಲ್ಲ. ಹಳ್ಳಿ ಮತ್ತು ಪಟ್ಟಣಗಳ ಸಂಸ್ಕೃತಿಯ ಸಂಗಮ ಆಗ್ಲಿ, ವಿದ್ಯಾವಂತರು ಹಳ್ಳಿಯ ಅಭಿವೃದ್ಧಿಗೆ ಸಹಕರಿಸಿ, ಹಳ್ಳಿಯ ಜನ ವಿದ್ಯಾವಂತರ ಸಂಕಷ್ಟವನ್ನ ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಒಳ್ಳೆ ಆಹಾರವನ್ನು ಅವರಿಗೆ ಕೊಡುವಂತಾಗ್ಲಿ, ಒಟ್ಟಾರೆ ಸುಸ್ಥಿರ ಸಮಾಜದ ನಿರ್ಮಾಣ ಆಗ್ಲಿ, ಎಲ್ಲರಿಗೂ ಒಳ್ಳೆಯದಾಗ್ಲಿ. ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.